ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ 3 ಡಿಸೈನು ಇರುತ್ತೆ. 3 ಡಿಸೈನನ್ನು ಕಲಿತೀರಾ. ಇದರಲ್ಲಿ ವಿಶೇಷ ಏನಂದರೆ ನಾರ್ಮಲ್ ನೀಡಲಿಂದ 3 ಡಿಸೈನನ್ನು ಕಲಿತೀರಾ. ಆರಿ ವರ್ಕು ನಾರ್ಮಲ್ ನೀಡಲಿಂದಲೂ ಆರಿ ವರ್ಕನ್ನು ಮಾಡಬಹುದು. ಜೊತೆಗೆ ಆರಿ ವರ್ಕನ್ನು ಈ 3 ಡಿಸೈನನ್ನು ಕಲಿದ್ರೆ ಪರ್ಫೆಕ್ಟಾಗಿ ಆರಿ ವರ್ಕರ್ ಆಗ್ತೀರಾ. ಇಲ್ಲಿವರೆಗೂ ಹೇಳ್ಕೊಟ್ಟಿರುವಂತಹ ಬೇಸಿಕ್ಕನ್ನು ತಿಳ್ಕೊಂಡಿದ್ರೆ ನೀವು ನನ್ನ ಜೊತೆ ನೀವು ಪ್ರಾಕ್ಟೀಸನ್ನು ಮಾಡಿದರೆ ಕಂಪಲ್ಸರಿ ಇದರಿಂದ 30,000 ರಿಂದ 40,000 ರೂಪಾಯಿ ಸಂಪಾದನೆ ಮಾಡಬಹುದು. ನಾವು ವಿದ್ಯಾವಂತರೇ ಆಗಿರಬೇಕು ಅನ್ನುವಂಥದ್ದು ಏನೂ ಇಲ್ಲ. ಈಗ ಒಂದು 20 ವರ್ಷ ಓದಿರ್ತೀವಿ ಅಂತ ಇಟ್ಕೊಳ್ಳಿ. ಒಂದು 21 ವರ್ಷ ಓದಬೇಕು ಡಿಗ್ರಿ ಮುಗಿಯೋದಕ್ಕೆ. ಈಗ ನಾವು ಒಂದು 7th ಓದಿದ್ದೀವಿ, 8th ಓದಿದ್ದೀವಿ. ನಾವೇನು ಮಾಡೋಕ್ಕಾಗತ್ತೆ, ನಾವೇನು ಮಾಡಿದ್ರೆ ಹೇಗೆ ನಮ್ಮ ಜೀವನ ಸಾಗಿಸೋದು ಅನ್ನುವಂಥದ್ದನ್ನು ಯೋಚನೆ ಬಿಟ್ಬಿಡಿ. ಮನಸ್ಸಿದ್ದರೆ ಮಾರ್ಗ. ನಾವು ವಿದ್ಯೆ ಕಲಿತೆ ನಾವು ಓದಿ ಕ್ಲಾಸಲ್ಲಿ ಹೋಗಿ ನಾವು ಕೆಲಸ ತಗೋಬೇಕು ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ನಾವು ಓದಿ ಕೆಲಸ ತಗೊಂಡ್ವಿ ಅಂದರೆ ಒಂದು ಲಿಮಿಟೆಡ್ ಸಂಬಳ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಲಿಮಿಟೆಡ್ ಸಂಬಳ ಇರುತ್ತೆ. ಆದರೆ ನಮ್ಮ ಬಿಸ್ನೆಸ್ ಏನಿದೆಯಲ್ಲ, ನಮ್ಮ ಬಿಸ್ನೆಸ್ಸ ಒಂದು ಸತಿ ಪರ್ಫೆಕ್ಟಾಗಿ ನಾವು ಕಲ್ತ್ವಿ, ನಮ್ಮ ಕೈಯಲ್ಲಿ ಕೆಲಸ ಇದೆ ಅಂತ ಆದರೆ ನೀವು ಎಲ್ಲೋದ್ರೂ ಜೀವನನ ಮಾಡ್ಬೋದು. ಇದರಲ್ಲಿ ನಮ್ಗೆ ಇಂತಿಷ್ಟೇ ಅಂತ ಏನಿಲ್ಲ. ಅವ್ರಿಗೆ ಸಂಬಳ ಇಷ್ಟೇ ಅಂತಲೇ ಇರ್ತದೆ. ಮತ್ತು ಇಷ್ಟು ಟೈಮಿಂಗ್ಸಲ್ಲಿ ಮಾಡಲೇಬೇಕು ಅಂತಿರುತ್ತೆ. ಒಂದು ಇಂಜಿನಿಯರ್ ಕೆಲಸ ಅಂತ ಇಟ್ಕೊಳ್ಳಿ, ಅವರು ಇಷ್ಟು ಏನು ವಯಸ್ಸಿರ್ತಾರೆ ಆ ಕೆಲಸ ಮುಗಿಸೇ ಅವರು ಈಚೆ ಬರಬೇಕಾಗತ್ತೆ. ಇದ್ರ ನಮ್ಮ ಕೆಲಸ ಆಗಲ್ಲ. ಇವತ್ತಿಲ್ಲ ನಾಳೆ ಮಾಡ್ಬೋದು. ಇದರಲ್ಲಿ ನಾವೇ ಯಜಮಾನರು, ನಾವೇ ಕೂಲಿಗಳು, ನಾವೇ ಕೆಲಸಗಾರರು, ನಾವೇ ಯಜಮಾನರು. ಹಾಗಾಗಿ ನೀವು ಆರಾಮಾಗಿ ಈ ವಿದ್ಯೆನ ಅದರಲ್ಲಿ ಎಕ್ಸ್ಪೆಷಲಿ ಹೆಣ್ಮಕ್ಳು ಮನೆಯಲ್ಲಿರುವಂತಹ ಹೌಸ್ ವೈಫ್ ಏನಿದ್ದೀರಲ್ಲ, ನಮ್ಮ ಕೈಲಿ ಏನೂ ಆಗಲ್ಲ ಎಂಥವರಾದ್ರೂ ಒಂದಲ್ಲ ಒಂದು ದಿನ ನಿನ್ನ ಕೈಲಿ ಏನಾಗತ್ತೆ, ನೀನು ಏನು ಮಾಡ್ತೀಯ ಅನ್ನುವಂಥದ್ದು ಬಂದುಬಿಡುತ್ತೆ. ಗಂಡ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಒಂದಲ್ಲ ಒಂದು ಟೈಮಲ್ಲಿ, ಅಂಥ ಟೈಮಲ್ಲಿ ನಾವು ನಮ್ಮ ಕೆಲಸನ ನಾವು ಕಲಿತು ನಾವು ಮಾಡ್ತಿದ್ರೆ ಆ ಮಾತನ್ನು ಕೇಳಬೇಕು ಅನ್ನುವಂಥದ್ದೇ ಇರೋದಿಲ್ಲ. ಹಾಗಾಗಿ ನಾವು ವಿದ್ಯೆ ಇಲ್ಲ ಅಂದರೂ ನಾವು ವಿದ್ಯೆ ಅಂತಂದರೆ ನಾವು ಓದಿಲ್ಲ, ಒಂದು ಡಿಗ್ರಿ ಮಾಡಿಲ್ಲ, ವಿದ್ಯೆ ಎಲ್ಕಬೇಕು. ಒಂದು ತಿಳುವಳಿಕೆ ಆಗುವಷ್ಟು ವಿದ್ಯೆ ಇದ್ದರೆ ಸಾಕು. ಅಕಸ್ಮಾತ್ ನಾವು ಓದೇ ಇಲ್ಲ ಅನ್ನುವಂಥವ್ರು ಕೂಡ ಈ ಕೆಲಸನ ಮಾಡಬಹುದು. ನಮಗೆ ಛಲ ಬೇಕು, ನಮಗೆ ಇದರಲ್ಲಿ ಮಾಡುವಂಥ ಇಂಟ್ರೆಸ್ಟ್ ಬೇಕಷ್ಟೇ. ನೋಡ್ತಾ ಇದ್ರೇ ಕಲ್ತ್ಕೊಬಿಡ್ಬೋದು ಈ ವಿದ್ಯೆಗಳನ್ನೆಲ್ಲ. ಹಾಗಾಗಿ ನೀವು ಯಾವುದೇ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಬನ್ನಿ, ಈ 3 ಡಿಸೈನಿಂದ ನೀವು ಯಾವ ರೀತಿ ಅರ್ನನ್ನು ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಈ ವಿಡಿಯೋ ನಾನೇನು ಓದಿಲ್ಲ, ನಾನು ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನುವಂತಹ ಯಾರು ಮಹಿಳೆಯರೆಲ್ಲ ಇರ್ತಿರಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ಅಂತ ಹೇಳ್ತಾ ಬನ್ನಿ. ಇದನ್ನು ದಾರನ ನಾನು ಆ್ಯಸ್ ಇಟ್ ಈಸ್ 6 ಎಳೆ ದಾರನ ತಗೊಂಡಿದ್ದೀನಿ. ಅದು ಫೋಲ್ಡ್ ಮಾಡಿದ್ರೆ 12 ಎಳೆ ದಾರ ಆಗುತ್ತೆ. ಹಾಗಾಗಿ ಸಾಕು. ಈಗ ನೋಡಿ, ಈಗ 2 ಸತಿ ರೊಟೇಟ್ ಮಾಡಿಕೊಂಡು ಅದೇ ಪಾಯಿಂಟ್ಗೆ ಹಾಕಿದ್ರೆ ನಮಗೆ ಇದು ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ. ಫ್ರೆಂಚ್ ನಾಟ್ ಇದೆಷ್ಟು ಟ್ರೆಂಡಲ್ಲಿದೆ ಅಂದರೆ ತುಂಬಾ ಟ್ರೆಂಡಲ್ಲಿದೆ ಫ್ರೆಂಡ್ಸ್. ಇದು ಆದಷ್ಟು ಈ ವಿಡಿಯೋನ ಮಿಸ್ ಮಾಡಿಕೊಳ್ದಂತೆ ಈ ವಿಡಿಯೋನ ಕೇಳಿ. ಒಬ್ಬರು ವ್ಯೂವರ್ಸ್ ಕೇಳಿದರು ವಾಟ್ಸಪ್ಪಲ್ಲಿ, ಇದನ್ನು ಫುಲ್ಲು ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡಿ, ನೀವು ಒಂದೊಂದು ವಿಡಿಯೋದಲ್ಲಿ ತೋರಿಸಿರೋದು ನಮಗಷ್ಟು ಗೊತ್ತಾಗ್ತಿಲ್ಲ ಅಂಥೇಳಿ. ಅದಕ್ಕೋಸ್ಕರ ಈ ವಿಡಿಯೋನ ಅರ್ಜೆಂಟಲ್ಲಿ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಮೂಲಿ ಕಮೆಂಟ್ಸ್ ಆಗುತ್ತೆ, ಬೇಸಿಕ್ಸು ನಾನು ತೋರಿಸ್ಕೊಡ್ತೀನಿ. ಇದು ಒಂದೇ ವಿಡಿಯೋದಲ್ಲಿ ಈ ವಿಡಿಯೋ ಎಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಒಂದಷ್ಟು ಜನಕ್ಕೆ ಮೋಟಿವೇಟ್ ಆದರೆ ಆದಷ್ಟು ನಾವು ಮಾಡ್ತಾ ಇರುವಂಥ ಪ್ರಯತ್ನಕ್ಕೆ ಫಲ ಸಿಕ್ಕಂಗೆ. ನೀವು ಕಲಿತಿದ್ದೀವಿ ಅಂತಂದರೆ ನಾವು ಮಾಡ್ತಿರುವಂಥ ಪ್ರಯತ್ನಕ್ಕೆ ಫಲ ಸಿಕ್ಕಂಗೆ. ನೋಡಿ, ಈ ರೀತಿ ನಾವು ನೋಡಿ ಝೂಮ್ ಮಾಡಿ ತೋರಿಸ್ತೀನಿ. ಈಗ ನೋಡ್ಬೋದು, ಇಲ್ಲಿ ನೋಡಿ, ನಮ್ಮ ಮಾತನ್ನು ಎಷ್ಟು ಇಂಟ್ರೆಸ್ಟಿಂದ ಕೇಳ್ತಿರಲ್ಲ, ಜೊತೆಗೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟು ನಿಮ್ಮ ಜೀವನ ಎಷ್ಟು ಬದಲಾಗತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಇದಕ್ಕೆ ಯಾವುದೇ ಬಂಡವಾಳ ಬೇಕಾಗಿಲ್ಲ, ಮತ್ತು ಯಾವುದೇ ಇದಕ್ಕೆ ಓನರ್ ಅನ್ನೋಂಥವ್ರು ಯಾರೂ ಇರೋದಿಲ್ಲ. ನಾವೇ ಓನರ್, ನಾವೇ ಕೂಲಿಗಳು. ಈಗಾಗಲೇ ಹೇಳಿದ್ನಲ್ಲ, ಇದರಲ್ಲಿ ನಾವೇ ಓನರ್ಗಳು, ನಾವೇ ಕೂಲಿಗಳು ಅಂದಂಗೆ ನಾವೇ ಓನರ್ ಆಗಿರ್ತೀವಿ. ಜೊತೆಗೆ ನಾವೇ ಕೆಲಸ ಮಾಡುವಂಥವ್ರು ಆಗಿರೋದ್ರಿಂದ ಇದೊಂದಷ್ಟು ಇಂಪ್ರೂವ್ಮೆಂಟ್ ಆಯಿತು, ನಮಗೆ ಕೈ ಹಿಡೀತು ಅಂತಂದರೆ ಅದರಲ್ಲಿ ನಾವು ಒಂದಷ್ಟು ಜನಕ್ಕೆ ಕೆಲಸನ ಕೊಡಬಹುದು. ಅಷ್ಟು ಮಟ್ಟಕ್ಕೆ ನಾವು ಈ ವಿದ್ಯೆಯಲ್ಲಿ ಬೆಳಿತೀವಿ. ಇದಕ್ಕೆ ಯಾವುದೇ ನಿಮ್ಮ ಡಿಗ್ರಿ ಬೇಕಾಗಿಲ್ಲ ಫ್ರೆಂಡ್ಸ್. ಡಿಗ್ರಿ ತಗೊಂಡು ನಾವು ಏನು ಮಾಡುವಂಥದ್ದು ಏನೂ ಇಲ್ಲ. ಮತ್ತು ಎಲ್ಲ ಡಿಗ್ರಿ ತಗೊಂಡವ್ರಿಗೆಲ್ಲ ಕೆಲಸ ಕೊಡ್ತೀವಿ ಅಂತಲೂ ಏನೂ ಅಲ್ಲ. ನಮ್ಮ ತಿಳುವಳಿಕೆಗೆ ಓದುವಂಥದ್ದು
ಆದರೆ ನಾವು ಅದನ್ನು ಬಳಸ್ಕೊಳ್ಳುವಂಥ ರೀತಿ ಇದೆ ನೋಡಿ. ಅದರಿಂದ ಈಗ ನಾವು ಡಿಗ್ರಿ ತಗೊಂಡಿದ್ದೀವಿ, ನಾವು ಈ ಕೆಲಸ ಮಾಡಬಾರ್ದು ಅದೆಲ್ಲ ಮನಸ್ಸಲ್ಲಿ ಇಟ್ಕೋಬಾರ್ದು. ಯಾಕೆ ಅಂದರೆ ಈ ವಿದ್ಯೆಗೆ ಇರುವಂತಹ, ನಾನು ಹೇಳಿದ್ನಲ್ಲ, ಹೊರ್ಗಡೆ ಹೋಗಿ ದುಡಿಯೋದಕ್ಕಿಂತ ಹೆಚ್ಚಾಗಿ ನಾವು ಮನೆಯಲ್ಲೇ ದುಡಿಬಹುದು. ಇದಕ್ಕೆ ಶಾಪೇ ಇಟ್ಕೋಬೇಕು ಅಂತ ಅನ್ನೋಂಥದ್ದು ಏನೂ ಇಲ್ಲ. ಯಾಕೆ ಅಂದರೆ ನಾನು ಯಾವುದೇ ಶಾಪನ್ನೇ ಇಟ್ಕೊಂಡು ನಾನು ಈ ಕೆಲಸನ ಮಾಡ್ತಾಯಿಲ್ಲ. ನಾನು ಅವತ್ತಿಂದ ಇವತ್ತಿನವರೆಗೂ ನಾನು ಮನೆಯಲ್ಲೇ ಮಾಡ್ತಾ ಇರುವಂಥದ್ದು. ನಮ್ಮ ಕೆಲಸ ಕರೆಕ್ಟಾಗಿ ಇದೆ, ಜನರಿಗೆ ಇಷ್ಟ ಆಯಿತು ಅಂತಂದರೆ ನಾವೆಲ್ಲಿದ್ದರೂ ಹುಡುಕ್ಕೊಂಡು ಬಂದು ಕೆಲಸ ಕೊಡ್ತಾರೆ ಫ್ರೆಂಡ್ಸ್. ಹಾಗಾಗಿ ನಾವು ಆಡಂಬರನೇ ಮಾಡ್ಕೊಂಡು ನಾವು ಶಾಪನ್ನೇ ಇಟ್ಕೋಬೇಕು ಅನ್ನುವಂಥದ್ದು ಯಾವುದೇ ಪ್ರಮೇಯ ಈ ಇದರಲ್ಲಿ ಬರೋದಿಲ್ಲ. ಹಾಗಾಗಿ ನಮ್ಮ ಇಂಟ್ರೆಸ್ಟು, ನಾವು ಮಾಡಿಕೊಡುವಂಥ ಕೆಲಸ ಏನಿದೆಯಲ್ಲ, ನಮಗಿಂತ ನಮ್ಮ ಕೆಲಸ ಮಾತಾಡಬೇಕು ಅಂತ ಹೇಳ್ತಾರೆ ನೋಡಿ. ಹಾಗಾಗಿ ಒಂದು ಸತಿ ಮದುವೆ ಆರ್ಡರ್ಸ್ಗಳು ಬಂದರೆ ಖಂಡಿತವಾಗ್ಲೂ ನನಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಕೆಲಸಗಳು ಸಿಗ್ತವೆ. ಹಾಗಾಗಿ ನಮಗೂ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಹೊರ್ಗಡೆ ಎಲ್ಲ ಶಾಪ್ ಇಟ್ಕೊಳ್ಳೋದಕ್ಕೆ ನಮ್ಮ ಮನೆಗಳಲ್ಲಿ ಒಪ್ಪೋದಿಲ್ಲ. ಹಾಗಾಗಿ ನಾನು ಕಲ್ತಿರುವಂಥ ಕೆಲಸನ ನಾನು ಬಿಡಬಾರ್ದು ಅಂತೇಳಿ ನಾನು ಮನೆಯಲ್ಲೇ ನನ್ನ ಕೆಲಸನ ಮುಂದುವರಿಸಿದ್ದೀನಿ. ನಾನು ಶುರು ಮಾಡಿ 20 ವರ್ಷದ ಮೇಲಾಗಿದೆ, ಆದ್ರೂ ನನ್ನ ಕೆಲಸ ನಿಂತಿಲ್ಲ. ಜೊತೆಗೆ ನಾನು ಟೈಲರಿಂಗ್ ಅಷ್ಟೇ ಮಾಡ್ತಿದ್ದೆ ಆಗ. ನಾನು ಜೊತೆಗೆ ಇನ್ನೂ ಇಂಪ್ರೂವ್ಮೆಂಟ್, ಯಾಕೆ ಇದನ್ನು ನಾನು ಕಲಿಬಾರ್ದು ಅಂತೇಳಿ ಆರಿ ವರ್ಕನ್ನು ಕಲಿತು, ಕ್ರೋಸ ಕುಚ್ಚನ್ನು ಕಲಿತು, ಒಂದು ಪ್ಯಾಕೇಜು, ಈಗ ಒಂದು ಮದುವೆ ಆರ್ಡರ್ಸ್ ಅಂತಂದರೆ ಪ್ರತಿಯೊಂದನ್ನು ರೆಡಿ ಮಾಡಿಕೊಡುವಷ್ಟು ಕೆಪಾಸಿಟಿ ನಾನು ಕಲ್ತ್ಕೊಂಡಿದ್ದೀನಿ. ಈಗ ಆರಿ ವರ್ಕ್ ಮಾಡಿಕೊಡೋದಾಗಿರ್ಬೋದು, ಈಗೆಲ್ಲ ಟ್ರೆಂಡ್ ಆರಿ ವರ್ಕೇನೆ. ನೋಡಿದ್ರಲ್ಲ, ಇದು ಒಂದು ಡಿಸೈನ್ ಆದರೆ ಇದು ಒಂದು ಡಿಸೈನ್, ಇದಕ್ಕೆ ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ. ಈಗ ತೋರಿಸುವಂಥದ್ದು ನಮಗೆ ಲಾಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ. ಈ 3 ಡಿಸೈನ್ಸ್ ಏನಿದೆಯಲ್ಲ ತುಂಬಾ ಟ್ರೆಂಡಲ್ಲಿದೆ. ನೀವು ಆದಷ್ಟು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಇದರಲ್ಲಿ ನಾವು ಆರಿ ನೀಡಲ್ ಗ್ರಿಪ್ ಹಿಡಿಬೇಕು ಅನ್ನುವಂಥದ್ದು ಏನೂ ಇರೋದಿಲ್ಲ ಫ್ರೆಂಡ್ಸ್. ನೋಡಿ, ಇದು ಫ್ರೆಂಚ್ ನಾಟಕ್ಕೂ ಲಾಂಗ್ ಫ್ರೆಂಚ್ ನಾಟಕ್ಕೂ ವ್ಯತ್ಯಾಸ ಏನಂದರೆ, ಫ್ರೆಂಚ್ ನಾಟಿಗೆ ಸೇಮ್ ಮೆಥಡ್, ದಾರನ ನುಲ್ಕೊಂಡು ಅದೇ ಪಾಯಿಂಟ್ಗೆ ನಾವು ಹಾಕ್ತೀವಿ. ಲಾಂಗ್ ಫ್ರೆಂಚ್ ನಾಟಿಗೆ ಇಲ್ಲಿಂದ ಸ್ವಲ್ಪ ಡಿಸ್ಟೆನ್ಸ್, ಒಂದು ಚೈನ್ ಸ್ಟಿಚ್ ಹಾಕ್ತೀವಿ ನೋಡಿ, ಅಷ್ಟು ಡಿಸ್ಟೆನ್ಸನ್ನು ಬಿಟ್ಟು ನಾವು ಲಾಂಗ್ ಫ್ರೆಂಚ್ ನಾಟನ್ನು ಹಾಕುವಂಥದ್ದು. ಇದು ನೋಡಿ, ಈ ರೀತಿ ಬರ್ತದೆ. ತುಂಬಾ ಈಸಿಯಾಗಿರುವಂಥ ಡಿಸೈನ್ಸ್ಗಳು. ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋನ ಒಬ್ಸರ್ವ್ ಮಾಡಿ, ಜೊತೆಗೆ ನಾನು ಏನು ಹೇಳ್ತಿದ್ದೀನಲ್ಲ ಅದಷ್ಟು ನನ್ನ ಅನುಭವ. ಯಾಕೆ ಅಂದರೆ ಡಿಗ್ರಿನೇ ಮಾಡಿ ನಾವು ಮಾಡಬೇಕು ಅನ್ನುವಂಥದ್ದು ಸುಮ್ಮನೆ ಅಂದ್ಕೊಂಡು ಸುಮ್ಮನೆ ನಾವು ಇದ್ದರೆ ನಮಗೆ ಏಜ್ ಆಗುತ್ತೆ, ಜೊತೆಗೆ ಟೈಮ್ ಹೋಗ್ತಾ ಇರುತ್ತೆ. ಬಿಟ್ಟರೆ ಇನ್ನೇನು ವ್ಯತ್ಯಾಸ, ಬದಲಾವಣೆಗಳು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಹಾಗಾಗಿ ನಾವು ಸ್ಟೆಪ್ ತಗೋಬೇಕಾಗತ್ತೆ. ಹೋಗಲಿ, ನಾವು ಓದಲಿಲ್ಲ, ಮುಂದೆ ಏನು ಮಾಡಬಹುದು, ನಮ್ಮ ಕೈಲಿ ಏನಾಗತ್ತೆ ಅನ್ನೋದನ್ನು ನಮಗೆ ನಾವು ಕಂಡ್ಕೋಬೇಕು. ಆ ರೀತಿ ಕಂಡ್ಕೊಳ್ಳೋದ್ರಿಂದ ನಮ್ಮ ಜೀವನವೂ ಬದಲಾಗತ್ತೆ, ಜೊತೆಗೆ ನಾವು ದುಡಿತಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಸಿಗುತ್ತೆ. ಆದಷ್ಟು ಹೆಣ್ಮಕ್ಳು, ನಾನು ರೆಫರ್ ಮಾಡೋಂಥದ್ದು, ಹೆಣ್ಮಕ್ಳು ಆದಷ್ಟು ಸುಮ್ಮನೆ ಕೂರಬಾರ್ದು. ನಾವು ನಮಗೆ ಸ್ವಾಭಿಮಾನ ಏನು ನಮ್ಮದು ನಾವು ಮಾಡಿಕೊಳ್ಳುವಷ್ಟಾದ್ರೂ ನಾವು ಶಕ್ತರಾಗಿರಬೇಕು ಅಂತ ನಾನು ಇಷ್ಟಪಡೋದು. ನಾನು ಒಬ್ಬಳಿಗೆ ಅಲ್ಲ, ಯಾಕೆಂದರೆ ನನಗೆ ಆಗಿರುವಂಥದ್ದು ಅನುಭವ. ಈಗ ನಾನು 20 ವರ್ಷದಿಂದ ಎಷ್ಟು ಜನಕ್ಕೆ ಬ್ಲೌಸ್ಗಳು, ಎಷ್ಟು ಕೆಲಸ ಮಾಡಿದ್ದೀನಿ ಅಂತಂದರೆ ತುಂಬಾ ಕೆಲಸಗಳು ಮಾಡಿದ್ದೀನಿ ಫ್ರೆಂಡ್ಸ್. ಆದಷ್ಟು ಈಗ ವರ್ಕೆಲ್ಲ ಮಾಡೋದ್ರಿಂದ ನಾನು ಸ್ಟಿಚಿಂಗನ್ನು ಅಷ್ಟು ಇದು ಮಾಡ್ತಾಯಿಲ್ಲ. ಈಗ ವರ್ಕ್ ಮಾಡೋದೇ ಅಷ್ಟಾಗಿರುತ್ತೆ, ವರ್ಕ್ ಮಾಡಿ ಪುನಃ ಅದಕ್ಕೆ ನಾವು ಸ್ಟಿಚ್ ಮಾಡುವಂಥದ್ದು. ಹೀಗಾಗಿ ಈ 3 ಇದಕ್ಕೂ ವ್ಯತ್ಯಾಸ ನೀವು ತಿಳ್ಕೊಂಡ್ರಿ ಅಲ್ವಾ. ಈಗ ನಾನು ಇದು ಫ್ರೆಂಚ್ ನಾಟ್, ಇದು ಲಾಂಗ್ ಫ್ರೆಂಚ್ ನಾಟ್. ಈಗ ರಿಂಗ್ ನಾಟನ್ನು ತೋರಿಸ್ಕೊಡ್ತೀನಿ. ರಿಂಗ್ ನಾಟಲ್ಲಿ ಡಿಸೈನ್ಸನ್ನು ನಾನು ಇನ್ನೂ ಹೇಳ್ಕೊಟ್ಟಿಲ್ಲ. ಆ ಡಿಸೈನ್ಸನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ತುಂಬಾ ಫ್ಲವರ್ ಎಲ್ಲ ಮಾಡಿದ್ರೆ, ಆಮೇಲೆ ಇದರಲ್ಲೂ ಡಿಸೈನ್ಸನ್ನು ಮಾಡೋದನ್ನು ಹೇಳ್ಕೊಟ್ಟಿಲ್ಲ, ನಾನು ಹೇಳ್ಕೊಡ್ತೀನಿ. ಆದಷ್ಟು ಈ 3 ಒಂದೇ ವಿಡಿಯೋದಲ್ಲಿ ಈ 3 ನೋಡಿ ಖಂಡಿತವಾಗ್ಲೂ ಇದಿಷ್ಟು ಬೇಸಿಕನ್ನು ಕಲ್ತ್ಕೊಂಡ್ರೆ ನಿಮಗೆ ಡಿಸೈನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಇಲ್ಲಿ ನೋಡ್ತಿದ್ದೀರಾ, ಇದನ್ನು ಈ ರೀತಿ ಇಟ್ಕೋಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ಇದನ್ನು ಎಳ್ಕೋಬೇಕು. ಇಲ್ಲಿ ಬರುತ್ತೆ ನೋಡಿ, ಇದು ರಿಂಗು. ಇದು ನೋಡಿದ್ರಲ್ಲ, ರಿಂಗ್ ರೀತಿ ಬರುತ್ತೆ. ಈಗ ನೋಡಿದ್ರಿ ಅಲ್ವಾ, ಇದು ರಿಂಗ್ ರೀತಿ ಬರುತ್ತೆ. ಇದಕ್ಕೆ ರಿಂಗ್ ನಾಟ್ ಅಂತ ಕರಿತೀವಿ ನಾವು. ಒಂದೇ ವಿಡಿಯೋದಲ್ಲಿ 3 ಡಿಸೈನನ್ನು ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಿ. ನಾನು ಪದೇ ಒತ್ತಿ ಹೇಳ್ತಿದ್ದೀನಿ. ಯಾಕೆ ಅಂತಂದರೆ ಈ 3 ಡಿಸೈನ್ಸು ತುಂಬಾ ಟ್ರೆಂಡಲ್ಲಿರೋದ್ರಿಂದ
ಈಗ ನೀವು ಇದನ್ನು ಕಲ್ತ್ಕೊಂಡ್ರೆ ಒಂದು ಚೈನ್ ಸ್ಟಿಚ್ ಹಾಕಿ ಒಂದು ಬೇಸಿಕ್ ಹಾಕಿ ಈ ಡಿಸೈನನ್ನು ಮಾಡಿಕೊಂಡ್ರೆ ನಾನು ಎಲ್ಲ ಡೆಮೋ ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋಸ್ಗಳಲ್ಲಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಿಮಗೆ ತುಂಬಾ ಹೆಲ್ಪ್ ಇದೆ ಫ್ರೆಂಡ್ಸ್ ಇದು. ಯಾಕೆ ಅಂದರೆ ನಾನು ಇನ್ನೂ ಇದರಲ್ಲಿ ನಾರ್ಮಲಾಗಿ ಡಿಸೈನ್ಸ್ಗಳನ್ನು ನಾವು ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನೆಕ್ಲೈನಲ್ಲೆಲ್ಲ ನಾನು ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತೀನಿ. ನಾನು ಆಗಲೇ ಹೇಳ್ದಂಗೆ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ನಾನು ಕ್ಲಾಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದರಲ್ಲೂ ಫ್ರೀಯಾಗಿ. ಅದಕ್ಕೋಸ್ಕರ ನೀವು ಆದಷ್ಟು ಈಗ ಆನ್ಲೈನ್ ಅಂತಂದರೆ ಆ ಟೈಮ್ಗೆ ನೀವು ಇದು ಮಾಡಬೇಕಾಗತ್ತೆ, ಅದರಲ್ಲಿ ಎಲ್ಲ ಪೇ ಮಾಡಬೇಕಾಗತ್ತೆ. ಅದು ಬಿಟ್ಟು ನಾನು ಹಾಕುವಂಥ ವೀಡಿಯೋಸನ್ನು ನೀವು ಫಾಲೋ ಮಾಡಿದ್ರೆ ಸಾಕು, ನಿಮಗೆ ಎಲ್ಲ ರೀತಿಯ ವೀಡಿಯೋಸನ್ನು ನಾನು ತಿಳಿಸ್ಕೊಡೋದಕ್ಕೆ ನಾನು ತುಂಬಾ ಖುಷಿಯಿಂದ ಮಾಡಿ ತಿಳಿಸ್ಕೊಡ್ತೀನಿ. ನೀವು ಆದಷ್ಟು ಕಲಿಬೇಕಷ್ಟೇ, ಇಂಟ್ರೆಸ್ಟ್ ಇಟ್ಟು ಪ್ರಾಕ್ಟೀಸನ್ನು ಮಾಡಿ. ಎಷ್ಟು ಜನಕ್ಕೆ ಈ ವಿಡಿಯೋ ನೋಡಿ ಇಂಪ್ರೆಸ್ ಆಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಯಾಕೆಂದರೆ ನಾನು ಈಗ ಹೇಳಿರುವಂಥ ಅಷ್ಟೂ ವಿಚಾರನೂ ನಾನು ನನಗೆ ಅಳವಡಿಸ್ಕೊಂಡಿರುವಂಥದ್ದು. ಯಾಕೆಂದರೆ ನನಗೆ ನನ್ನ ಜೀವನ ಹೇಗೆ ಬದಲಾಯಿತು ಅನ್ನುವಂಥದ್ದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಾವು ಸುಮ್ಮನೆ ಕೂತ್ರೆ ಯಾವುದೂ ನಡೆಯೋದಿಲ್ಲ ಫ್ರೆಂಡ್ಸ್. ಮತ್ತು ನನ್ನ ಮನೆಯ ಗೃಹ ಪ್ರವೇಶದ ಬ್ಲೌಸ್ ಮತ್ತು ಸೀರೆ ಕಲೆಕ್ಷನ್ ಒಬ್ಬರು ಕೇಳಿದರು ತೋರಿಸಿ ಅಂತ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ. ಹಂಗಾಗಿ ನೋಡ್ತೀನಿ ಇವತ್ತು ಈ ವಿಡಿಯೋ ನೋಡಿ ಎಷ್ಟು ಜನ ಈ ನನ್ನ ಮಾತಿಂದ ಇಂಪ್ರೆಸ್ ಆಗಿದ್ದೀರಾ, ಜೊತೆಗೆ ಅದರಿಂದ ಎಷ್ಟು ಜನ ಕಲಿತಿದ್ದೀರಾ, ಮತ್ತು ನಮ್ಮನೆ ಗೃಹ ಪ್ರವೇಶದಲ್ಲಿ ನಾವು ಹಾಕಿರುವಂತಹ ಸ್ಯಾರಿಗಳು ಅದನ್ನು ನೋಡಬೇಕು ಅನ್ನೋವಂಥ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಸೀರೆಗಳನ್ನು ತೋರಿಸಿ ಒಂದು ವಿಡಿಯೋ ಮಾಡ್ತೀನಿ. ಜೊತೆಗೆ ನಾನು ಮಾಡಿರುವಂಥ ನಾನೇ ಮಾಡ್ಕೊಂಡಿರುವಂಥ ವರ್ಕು ಬ್ಲೌಸ್ಗಳು. ಯಾಕೆಂದರೆ ಆ ಟೈಮಲ್ಲಿ ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಕೆಲಸದ ಬ್ಯುಸಿ ಇದ್ದದ್ರಿಂದ ಅಂಥದ್ರಲ್ಲೂ ನಾನು ಬೇರೆ ವೀಡಿಯೋಸನ್ನು ಮಾಡಿ ಹಾಕಿದ್ದೀನಿ. ನಾನು ವರ್ಕ್ ಇರುವಂಥ ವೀಡಿಯೋಸನ್ನು ಆಗಲಿಲ್ಲ, ಆ ಟೈಮ್ ನನಗೆ ಸಿಗಲಿಲ್ಲ. ನಾನು ಬೇರೆ ಬ್ಲೌಸ್ಗಳಿಗೆ ಮಾಡಿದಾಗ ಖಂಡಿತವಾಗ್ಲೂ ಆ ಡಿಸೈನ್ಸ್ಗಳನ್ನು ಮಾಡಿ, ಬೇರೆಯವ್ರಿಗೂ ತುಂಬಾ ಕೇಳಿದ್ದಾರೆ ಡಿಸೈನ್ಸ್ ಬೇಕಂತ, ಮಾಡಿದಾಗ ಖಂಡಿತವಾಗ್ಲೂ ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಅದನ್ನು ನೋಡಬೇಕು ಅನ್ನುವಂಥ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ. ಈಗ ನೋಡಿ, ಇದು ರಿಂಗ್ ನಾಟನ್ನು ನೋಡಿದ್ರಲ್ವ. ನಾನು ಮೊದಲು ಒಂದು ಎರಡೆರಡು ರಿಂಗ್ ನಾಟ್, ಒಂದು ಎರಡೆರಡು ಲಾಂಗ್ ಫ್ರೆಂಚ್ ನಾಟನ್ನು ತೋರಿಸಿದ್ದೆ. ಈಗ ನಿಮಗೆ ಒಂದೇ ವಿಡಿಯೋದಲ್ಲಿ ಎಲ್ಲ ಸಿಗ್ತಾ ಇರೋದ್ರಿಂದ ಒಂದು ಪ್ಯಾಕೇಜ್ ಅಂತಲೇ ಹೇಳ್ಬೋದು. ನೋಡಿ, ಇದು ಒಂದು ಪ್ಯಾಕೇಜ್, ಮೂರನ್ನು ಕಲ್ತ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ಈ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ. ನೋಡಿ, ಇಲ್ಲಿಗೆ ಲಾಕ್ ಮಾಡಿದೆ ನಾನೀಗ. ನೀವು ಅಬ್ಸರ್ವ್ ಮಾಡ್ಬೋದೀಗ ನೋಡಿ ಯಾವ ರೀತಿ ಬಂದಿದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ, ಫ್ರೆಂಚ್ ನಾಟ್, ಲಾಂಗ್ ಫ್ರೆಂಚ್ ನಾಟ್ ಮತ್ತು ರಿಂಗ್ ನಾಟ್, ಈ ಮೂರೂ ಡಿಸೈನ್ಸು ಒಂದೇ ವಿಡಿಯೋದಲ್ಲಿ ಫ್ರೆಂಡ್ಸ್. ಈ ವಿಡಿಯೋನ ಪ್ರಾಕ್ಟೀಸ್ ಮಾಡಿ ನನಗೆ ಕಮೆಂಟ್ ಮಾಡಿ, ಇದರಲ್ಲಿ ಇನ್ನೂ ಯಾವುದು ಪ್ರೊಫೆಷನಲ್ಲಾಗಿ ಬ್ರೈಡಲ್ ಡಿಸೈನ್ಸ್ ಬರುತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋಸಲ್ಲಿ ತೋರಿಸ್ಕೊಡ್ತೀನಿ. ನಿಮ್ಮ ಇಂಟ್ರೆಸ್ಟ್ ಹೇಗಿದೆ ಅದ್ರ ಮೇಲೆ ನಾನು ವೀಡಿಯೋಸನ್ನು ಮಾಡುವಂಥದ್ದು. ಹಾಗಾಗಿ ನಾನು ಅಡ್ವಾನ್ಸ್ ಲೆವೆಲ್ವರೆಗೂ ತೋರಿಸ್ಬೇಕು ಅಂತ ಹೇಳಿದ್ದೀನಲ್ಲ, ಅದನ್ನು ನೀವು ಉಪಯೋಗಿಸ್ಕೋಬೇಕಂತಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ನೀವು ನಮಗೆ ತಿಳಿಸ್ಕೊಡಿ ಅಂತ. ಜೊತೆಗೆ ನಾನು ಹೇಳಿದ್ನಲ್ಲ, ಬ್ಲೌಸ್ ಸ್ಯಾರಿ ನೋಡಬೇಕು ಅನ್ನೋ ಇಷ್ಟ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಹಾಗಿದ್ದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ವಿಡಿಯೋನ ನೋಡಿ ಸುಮ್ಮನೆ ಆಗಬೇಡಿ, ಆದಷ್ಟು ಟ್ರೈ ಮಾಡಿ ಅಂತ ಹೇಳ್ತಾ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.